ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟ ಏನಿವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಆತಂಕದ ನಡೆಗಳು. ಏನು ಇವತ್ತಿನ ದಿನ ಮೀಡಿಯಾಗಳಲ್ಲಿ ಏನು ಎಸ್ಟಿ ಪರಿಶಿಷ್ಟ ಪಂಗಡಕ್ಕೆ ಪಟ್ಟಿಗೆ ಕುರುಬರನ್ನ ಸೇರಿಸೇ ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯ ಇದೆ. ಏನು ಕೇಂದ್ರದಿಂದ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯನ್ನು ಬಳಸಿಕೊಂಡು ಏನೋ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ. ಅದನ್ನ ಆ ವರದಿಗಳಲ್ಲಿ ಕುರುಬ ಸಮುದಾಯಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳಿವೆ ಅಂತಕ್ಕಂಥದ್ದು ಇವತ್ತಿನ ಜಗಜ್ಜಾಹೀರಾಗಿದೆ. ಸಿದ್ದರಾಮಯ್ಯನವರು ಇವತ್ತೇನು ಸಿಎಂ ಆಗಿದ್ದಾರೆ. ಸಿಎಂ ಆದಂತವರು ಒಂದು ರಾಜಧರ್ಮವನ್ನು ಪಾಲನೆ ಮಾಡಬೇಕು. ಒಂದು ರಾಜ್ಯದ ರಾಜನಾಗಿರ್ತಕ್ಕಂಥವನು ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂತ ಒಂದು ಮನೋಭಾವನೆಯನ್ನು ಹೊಂದಿರಬೇಕು. ಆದ್ರೆ ಇವತ್ತಿನ ಸಿದ್ದರಾಮಯ್ಯನವರು ಕೇವಲ ತನ್ನ ಸಮುದಾಯದ ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರ್ದೈವ. ಏನು ಇವತ್ತಿನ ದಿನ ನೀವು ಕುಲಶಾಸ್ತ್ರಿ ಅಧ್ಯಯನ ಮಾಡಿಸಿದಿರಿ ಮತ್ತು ಕೇಂದ್ರಕ್ಕೆ ಇರತಕ್ಕಂಥ 5 ಪ್ರಶ್ನೆಗಳಿಗೆ ಉತ್ತರ ತಯಾರು ಮಾಡಿದಿರಿ. ಅದನ್ನ ಇವತ್ತು ರಾಜ್ಯದ ಜನತೆಯ ಮುಂದೆ ತಾವು ಬಹಿರಂಗಪಡಿಸಬೇಕು. ಯಾಕಂದ್ರೆ ಇವತ್ತು ನಮಗೆ ಅನುಮಾನಗಳಿದ್ದಾವೆ. ಏನು ತಾವು ಅಧಿಕಾರಿಗಳ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿ ನಿಮ್ಗೆ ಅನುಕೂಲ ಆಗೋ ತರಕ್ಕೆ ನೀವು ವರದಿಯನ್ನು ತಯಾರು ಮಾಡಿದ್ದೀರಾ ಅಂತ ಅನುಮಾನಗಳು ನಮ್ಗಿದಾವೆ. ಆ ವರದಿಯನ್ನು ಕೇಂದ್ರಕ್ಕೆ ಕಳಿಸೋದಕ್ಕಿಂತ ಮುಂಚೆ ನೀವು ರಾಜ್ಯದ ಜನತೆಯ ಮುಂದೇರ್ಬೇಕಂತ ಹೇಳ್ಬಿಟ್ಟು ವಾಲ್ಮೀಕಿ ಸಮುದಾಯ ಆಗ್ರಹ ಮಾಡ್ತದೆ. ಇವತ್ತಿನ ಏನಾದ್ರು ಎಸ್ಟಿಗೆ ಕುರುಬ ಸಮುದಾಯ ಬಂದಿದ್ದೇ ಆಗಲಿ ವಾಲ್ಮೀಕಿ ಸಮುದಾಯ ತುಂಬಾ ಅನ್ಯಾಯಕ್ಕೊಳಗಾಗ್ತದೆ. ಮೊನ್ನೆ ವಾಲ್ಮೀಕಿ ಜಯಂತಿಯಲ್ಲಿ ಉಗ್ರಪ್ಪನವ್ರು ಮಾತಾಡಿದ್ದಾರೆ. ಏನು ಅವರು ಬರೋ ಕೆಲವೆಲ್ಲ ಮುಖ್ಯವಾದ ಅಂಶಗಳು ಮಾತಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದು ವಿಚಾರ ಏನು 7%ಗೆ ಮತ್ತೊಂದು 7% ತಗೊಂಡು ಅವರು ಎಸ್ಟಿಗೆ ಬರಲಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಅವರು ಇವತ್ತು 14% ಬಂದ್ರೆ ಕೂಡ ಇವತ್ತು 10ರಿಂದ 12% ಅವರೇ ತಗೊಳ್ಳಷ್ಟು ಬಲಶಾಲಿಗಳು ಅವರಾಗಿದ್ದಾರೆ. ಕರ್ನಾಟಕದ ಅತ್ಯಂತ 4ನೇ ದೊಡ್ಡ ಸಮುದಾಯ ಕುರುಬ ಸಮುದಾಯ ಆಗಿರೋದ್ರಿಂದ ಅವರು ಆರ್ಥಿಕವಾಗಿ ಬಲಾಢ್ಯರಾಗಿರೋದ್ರಿಂದ ಇವರು ವಾಲ್ಮೀಕಿ ಸಮುದಾಯಕ್ಕೆ ಸಿಗಬೇಕಾಗಿರೋ ಎಲ್ಲ ಅವಕಾಶಗಳನ್ನ ಅವರೇ ತಗೊಳ್ಳಂತ ಎಲ್ಲ ಅವಕಾಶಗಳು ಇರೋದ್ರಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಏನು ಅವ್ರು ಬರೋದಾದ್ರೆ ಜಾತಿ ವರ್ಗೀಕರಣ ಮಾಡ್ಕೊಂಡು ನಮ್ಮ ಪಾಲು ನಮಗಿರ್ಲಿ, ಅವ್ರ ಪಾಲು ಅವ್ರ ಜನಸಂಖ್ಯೆಗಳನ್ನು ತಗೊಂಡು ಬಂದು ಎಸ್ಟಿಯಲ್ಲಿ ಸೇರೋದಾದ್ರೆ ನಮಗೇನು ಆತಂಕ ಇಲ್ಲ. ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ. ಇಲ್ಲದೆ ಹೋದಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕೋ ತಯಾರಿದ್ದೀವಿ ಅನ್ನೋ ಮಾತನ್ನ ನಮ್ಮ ಮೂಲಕ ನಾವು ಇವತ್ತು ದಿನ ಹೇಳ್ತಾ ಇದ್ದೀವಿ. ನಮಸ್ಕಾರ. ಆನಂದ್ ಕುಮಾರ್ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ನಾಯಕ ಸಂಘಟನೆ ಒಕ್ಕೂಟದ ಜಿಲ್ಲಾ ಸಂಚಾಲಕ. ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಈ ಮನವಿಯನ್ನ ಕೊಡ್ತಾ ಇದ್ದೇನೆ. ಈ ಮನವಿಯ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಕಾರಣದಿಂದ ಬಲಿಷ್ಠ ಜಾತಿಗಳನ್ನ ಸೇರಿಸಬಾರದು, ಬಡವರಾದಂತ ನಮಗೆ ಅನ್ಯಾಯ ಆಗಬಾರದು ಎಂಬ ಉದ್ದೇಶದಿಂದ ಇವತ್ತು ನಾವು ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ತಮಗೆ ಭಾರತ ಸಂವಿಧಾನ ಆಶಯದಂತೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಮುದಾಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೀಸಲಾತಿಯ ಸೌಲಭ್ಯವನ್ನು ನೀಡಿದೆ. ಶೋಷಿತ ಮತ್ತು ಅತಿ ಬಡತನದ ಕಡುಬಡವರ ಏಳಿಗೆಗೆ ಈ ಸೌಲಭ್ಯಗಳು ಆಶಾಕಿರಣಗಳಾಗಿವೆ. 2011ರ ಜನಗಣತಿಯ ಪ್ರಕಾರ ಒಟ್ಟಾರೆ ಜನಸಂಖ್ಯೆಯಲ್ಲಿ 7% ಪರಿಶಿಷ್ಟ ಪಂಗಡದವರು ಈಗಲೂ 80% ಅತಿ ಶೋಷಿತರಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಅವರ ಬದುಕು ದುಸ್ತರವಾಗಿದೆ. ಮೀಸಲಾತಿಯ ಸೌಲಭ್ಯಗಳೂ ಸಾಲದೆ ವಂಚಿತರಾಗಿದ್ದಾರೆ. ಎಸ್ಟಿಯ ಮೀಸಲಾತಿ ಸೌಲಭ್ಯಗಳನ್ನು ಪ್ರಬಲ ಜಾತಿಗಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದರ ಮೂಲಕ ವಂಚಿಸುತ್ತಿದ್ದಾರೆ. ಇವರ ಸೌಲಭ್ಯಗಳನ್ನು ಕಸಿಯಲಾಗುತ್ತಿದೆ. ಸಾಲದು ಎಂಬಂತೆ ಪ್ರಬಲ ಜಾತಿಯಾದ ಕುರುಬ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಲು ಹವಣಿಸುತ್ತಿದೆ. ಇವರು ಸಾಮಾಜಿಕವಾಗಿ ಇತರೆ ಪರಿಶಿಷ್ಟ ಪಂಗಡದವರಿಗಿಂತ ಅನುಕೂಲಕರವಾಗಿದ್ದಾರೆ. ಇಂತಹ ಪ್ರಬಲ ಜಾತಿಗಳ ಸೇರ್ಪಡೆಯಿಂದ ಶೋಷಿತ, ಹಿಂದುಳಿದ ಬಡ ಸಮುದಾಯಗಳು ಮತ್ತಷ್ಟು ಅನ್ಯಾಯಕ್ಕೆ ಒಳಗಾಗಿ ಅಭಿವೃದ್ಧಿಯಾಗದೆ ಸೊರಗುತ್ತದೆ. ಭಾರತ ಸಂವಿಧಾನದ ಆಶಯವು ಶೋಷಿತ ದೀನ ದಲಿತ ವರ್ಗಗಳ ಅಭಿವೃದ್ಧಿ ಕಾಣುವುದು, ಅವರನ್ನು ಹಂತ ಹಂತವಾಗಿ ಭಾರತದ ಮುಖ್ಯವಾಹಿನಿಗೆ ತಲುಪಿಸುವುದು ಹಾಗೂ ಸಾಮಾಜಿಕ ನ್ಯಾಯವನ್ನು ನೀಡುವುದರ ಮೂಲಕ ದೃಢಪಡಿಸುವುದು. ಈ ಮಹತ್ತರ ಆದಿ ಸಾಧನೆಯಲ್ಲಿರುವ ಸರ್ಕಾರ ದೀನ ದಲಿತ ಶೋಷಿತ ವರ್ಗಗಳ ಪರ ನಿಂತು ಅವರ ಕಲ್ಯಾಣವನ್ನು ಸಾಧಿಸಬೇಕು. ಬಡವರ ಅಭಿವೃದ್ಧಿಗೆ ಅಡ್ಡಿಯಾಗಿ ಬರುವ ಪ್ರಬಲ ಜಾತಿಗಳ ನುಸುಳುಕಿಯ ಹುನ್ನಾರಗಳನ್ನು ನ್ಯಾಯೋಚಿತವಾಗಿ ತಡೆದು ಬಡವರಿಗೆ ನ್ಯಾಯ ಒದಗಿಸಬೇಕು.
ಈಗಿರುವ ಪರಿಶಿಷ್ಟ ಪಂಗಡದವರ ಸರ್ಕಾರದ ಸವಲತ್ತುಗಳು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ನ್ಯಾಯೋಚಿತವಾಗಿ ದೊರಕಬೇಕು. ಅವು ಅನ್ಯರ ನುಸುಳುವಿಕೆಯಿಂದ ಪ್ರಬಲ ಜಾತಿಗಳ ಪಾಲಾಗಬಾರದು. ಕಾಡು ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದು ಗಿರಿಜನರು ಕ್ರಮೇಣವಾಗಿ ಬದುಕುಗಳನ್ನು ಊರುಗಳಲ್ಲಿ ಕಟ್ಟಿಕೊಂಡು ದುಸ್ತರವಾಗಿ ಜೀವಿಸುತ್ತಿದ್ದು ಈಗಲೂ ಕಾಡು ಬೆಟ್ಟ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ಹೊಂದಿದ್ದಾರೆ. ಇಂತಹವರು ಈಗಲೂ ದಾರಿದ್ರ್ಯ, ಅಜ್ಞಾನ, ಅಂಧಕಾರದಲ್ಲಿ ಜೀವಿಸುತ್ತಿದ್ದಾರೆ. ಇಂತಹ ಗುಡ್ಡಗಾಡು ಲಕ್ಷಣಗಳನ್ನು ನಾವು ಹೊಂದಿದ್ದೇವೆ. ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಬಲಿಷ್ಠ ಜಾತಿಗಳು ಕೇಳುವುದರಲ್ಲಿ ಅರ್ಥವಿಲ್ಲ. ಇದನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಲಂಕಷವಾಗಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ದೀನ ಬಡವ ಜಾತಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಹಾಗೂ ನ್ಯಾಯ ಸಿಗುವಂತಾಗಬೇಕು. ಆದ್ದರಿಂದ ಪರಿಶಿಷ್ಟ ಪಂಗಡಕ್ಕೆ ಬಲಾಢ್ಯ ಜಾತಿಗಳನ್ನು ಯಾವುದೇ ಕಾರಣಕ್ಕೂ ಸೇರಿಸಬಾರದು ಎಂದು ಈ ಮನವಿ ಮೂಲಕ ಒತ್ತಾಯ ಮಾಡುತ್ತೇವೆ. ತಪ್ಪಿದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ಜೈ ವಾಲ್ಮೀಕಿ! ಮೇಡಮ್ ಮೆಮೊರಾಂಡಮ್ ಸ್ವೀಕಾರ ಮಾಡಿದ್ದೀವಿ. ನಿಮ್ ಕಾಳಜಿ ನನಗೆ ಅರ್ಥ ಆಗಿದೆ. ನಿಮ್ದು ಮನವಿ ಏನಿದೆ ಅದನ್ನ ಇದು ಇಲ್ಲಿ ತೀರ್ಮಾನ ತಗೊಳ್ಳುವಂತ ಒಂದು ವಿಷಯ ಅಲ್ಲ, ಸರ್ಕಾರದ ಮಟ್ಟದಲ್ಲೇ ತೀರ್ಮಾನ ಆಗ್ತಕ್ಕಂಥದ್ದು. ನಿಮ್ ಮನವಿಯನ್ನ ನಾವು ಖಂಡಿತವಾಗ್ಲೂ ಸರ್ಕಾರಕ್ಕೆ ತಲುಪಿಸ್ತೀವಿ. ಒಂದು